ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 12ನೇ ವಾಕ್ಯ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಮೂಡುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು ಪ್ರಿಯರೇ, ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಪ್ರತಿದಿನ ನಾವು ದೇವರಿಗೆ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಯನ್ನ, ನಮ್ಮ ಮೊರೆಯನ್ನ ದೇವರು ಕಿವಿಗೊಟ್ಟು ಕೇಳುವಾತನಾಗಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಮುಂದುವರಿಸಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು ಪ್ರಿಯರೇ, ನಾವು ದೇವರನ್ನ ನಮ್ಮ ಜೀವಿತದಲ್ಲಿ ಮನಪೂರ್ವಕವಾಗಿ ನಾವು ಇಷ್ಟಪಟ್ಟು ಆತನನ್ನ ಹುಡುಕುವಾಗ ದೇವರನ್ನ ನಾವು ಕಂಡುಕೊಳ್ಳಬಹುದು. ಹೌದು ಪ್ರಿಯರೇ, ಈ ದಿನದಲ್ಲಿಯೂ ಕೂಡ ಮನಪೂರ್ವಕವಾಗಿ ನಾವು ದೇವರನ್ನ ಹುಡುಕೋಣ, ದೇವರನ್ನ ಕಂಡುಕೊಳ್ಳೋಣ. ಖಂಡಿತವಾಗಿಯೂ ದೇವರು ನಮ್ಮ ಮೊರೆಯನ್ನ ಕೇಳಿ ನಮ್ಮ ಪ್ರಾರ್ಥನೆಗೆ ಬೇಕಾಗಿರುವಂತಹ ಉತ್ತರವನ್ನ ಕೊಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ನಾವೆಲ್ಲರೂ ಸ್ವಾಮಿ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರು ಕೂಡ ಕರ್ತನೆ, ನಿನ್ನಲ್ಲಿ ಸ್ವಾಮಿ ಏನೆಲ್ಲ ಮೊರೆ ಇಟ್ಟಿದ್ದಾರೋ ಅವರೆಲ್ಲ ಪ್ರಾರ್ಥನೆಯನ್ನ ನಿನ್ನ ಕಿವಿಗಳು ಕೇಳಿವೆ ಸ್ವಾಮಿ. ಅದೇ ಪ್ರಕಾರವಾಗಿ ಯಾರೆಲ್ಲ ಕರ್ತನೆ ನಿನ್ನನ್ನು ಹುಡುಕುತ್ತಿದ್ದಾರೋ, ಮನಪೂರ್ವಕವಾಗಿ ಹುಡುಕುತ್ತಿದ್ದಾರೋ ಸ್ವಾಮಿ, ಅವರು ನಿಮ್ಮನ್ನ ಕಂಡುಕೊಳ್ಳಲು, ಹೌದು ಕರ್ತನೆ, ಕಂಡುಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನಲ್ಲಿ ನೆಲೆಸಿಕೊಂಡವರಾಗಿ ನಿನ್ನಲ್ಲಿ ದೃಢವುಳ್ಳಂತಹ ಮಕ್ಕಳಾಗಿ ನಾವು ನಡೆಯುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಕರ್ತನೆ. ಆಮೆನ್.